ಪ್ರೈಸ್ ದ ಲಾರ್ಡ್. ಸ್ನೇಹಿತರೆ, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯವನ್ನು ಹೇಳಬೇಕೆಂದರೆ ಯಾರಿಗೆ ಹೇಳ್ತೀರಾ? ಯಾರಿಗೆ ಬೇಕು ಅವ್ರಿಗೆ ಹೇಳುವುದಿಲ್ಲ ಅಲ್ಲವೇ? ಭಾಳ ನಂಬಿಗಸ್ತರಾಗಿರುವಂಥ ವ್ಯಕ್ತಿಗಳಿಗೆ, ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಗಳಿಗೆ, ನಾವು ಹೇಳಿದಂಥ ವಿಷಯಗಳನ್ನು ಮತ್ತೊಬ್ಬರೊಟ್ಟಿಗೆ ಹಂಚಿಕೊಳ್ಳದಿರುವಂಥ ವ್ಯಕ್ತಿಗಳಿಗೆ ನಾವು ಹೇಳುವಂಥವರಾಗಿರ್ತೇವಲ್ವೇ? ನೋಡ್ರಿ, ಫ್ರೆಂಡ್ಶಿಪ್ ಮಾಡುವುದಕ್ಕೆ, ಜೊತೆಯಾಗಿ ನಡೆಯುವುದಕ್ಕೆ, ಕೆಲಸ ಉದ್ಯೋಗ ಮಾಡುವುದಕ್ಕೆ ನಂಬಿಗಸ್ತರಂಥ ಮನುಷ್ಯರನ್ನ ನೋಡಿ ನಾವು ಆರಿಸಿಕೊಳ್ತೇವೆ. ಅದೇ ರೀತಿಯಾಗಿ ಪ್ರೇರೆ, ದೇವರು ಕೂಡ ಹುಡುಕಿ ನೋಡುವಂಥವನಾಗಿದ್ದಾನೆ. ಕೀರ್ತನೆಗಳ ಪುಸ್ತಕ 101ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ನಂಬಿಗಸ್ತರಿಗಾಗಿ ದೇಶದಲ್ಲೆಲ್ಲ ಹುಡುಕಿ ನೋಡುತ್ತೇನೆ, ನನ್ನ ಸೇವೆಗೆ ಅವರನ್ನೇ ನೇಮಿಸಿಕೊಳ್ಳುವನೆಂಬುದಾಗಿ ಪ್ರೇರೆ. ವಿಮೋಚನೆ ಕಾಂಡದಲ್ಲಿ ಓದುವಾಗ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬುದಾಗಿ ದೇವರಿಂದ ಸಾಕ್ಷಿಯನ್ನು ಪಡೆದುಕೊಂಡನು ಪ್ರೇರೆ. ಹಾಗಾದರೆ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ನಮಗೆ ಒಪ್ಪಿಸಿಕೊಡಂಥ ಕೆಲಸದಲ್ಲಿ, ಸೇವೆಯಲ್ಲಿ ಮತ್ತು ಅನೇಕ ಒಂದು ಜವಾಬ್ದಾರಿಗಳಲ್ಲಿ ನಾವು ನಂಬಿಗಸ್ತರಾದಂಥ ಮನುಷ್ಯರಾಗಿದ್ದೀವಾ? ಹಾಗಾದರೆ ನಾವು ದೇವರ ಕೆಲಸವನ್ನು ಮಾಡುವುದಕ್ಕೆ, ದೇವರ ಬಳಿಯಲ್ಲಿ ವಾಸ ಮಾಡುವುದಕ್ಕೆ, ದೇವರೊಂದಿಗೆ ಸಹವಾಸ ಮಾಡುವುದಕ್ಕೆ, ದೇವರ ಮಾತುಗಳನ್ನು ಇತರಿಗೆ ಹೇಳುವುದಕ್ಕೆ ನಂಬಿಗಸ್ತರಾದಂಥ ಮನುಷ್ಯರಾಗಿದ್ದೀವಾ ಇಲ್ಲ ಎಂಬುದಾಗಿ ನಾವು ಇದನ್ನು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ.